ಏನು ಸರ್ ಅವರು ಇಡೀ ರಾತ್ರಿ ಎಲ್ಲ ಗಲಾಟೆ ಮಾಡ್ತಾ ಇದ್ರು? ರಾತ್ರಿ 12 ಗಂಟೆವರೆಗೂ ಅವ್ರು ಯಾರು ಪಾರ್ಟಿ ಮಾಡ್ತಾರ? ನೀವೇ ಹೇಳಿ. ಮಾಡೋರು ಮಾಡ್ತಾರೆ, ಏನು ಮಾಡೋಕ್ಕಾಗತ್ತೆ? ಎಷ್ಟು ಹೇಳಿದ್ರು ಕೇಳಲ್ಲ ಅವರು. ನಂಗಂತೂ ಹೇಳಿ ಹೇಳಿ ಸಾಕಾಯಿತು. ನನಗೂ ಹೇಳಿ ಹೇಳಿ ಸಾಕಾಯ್ತು. ರಾತ್ರಿ 1 ಗಂಟೆ ಆದ್ರೂ ಕೂಗಾಡ್ತಾರೆ. ಒಬ್ಬರಾದ್ರೂ ಬಂದ್ರೆ ಕೇಳಿದ್ರ? ಇಲ್ಲ, ಅವ್ರ ಮನೆಯಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನಿಸುತ್ತೆ. ನಡೀರಿ ಸರ್, ಕರೆದು ಕೇಳೋಣ. ಸರ್ ಸರ್ ಯಾರು ಬೇಕಿತ್ತು? ಹೇಳಿ, ಏನು ಬೇಕಿತ್ತು? ನೀವು ಆ ಮನೆಯವರಲ್ವಾ? ಹೌದು. ನಿಮಗೆ ಕಾಮನ್ ಸೆನ್ಸ್ ಇಲ್ಲವಾ? ರಾತ್ರಿ ಎಲ್ಲ ಕಿರ್ಚಾಡ್ತಾ ಇದ್ರ ಅಕ್ಕಪಕ್ಕ ಮನೆಯಲ್ಲ ಡಿಸ್ಟರ್ಬ್ ಆಗಲ್ವಾ? ಹಲೋ, ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ಬೆಳಗ್ಗೆ 5 ಗಂಟೆಗೆ ಸ್ಪೀಕರ್ ಆಗ್ತೀರಾ ಅಲ್ವಾ? ನಿದ್ದೆ ನಿಮಗೆ ಮಾತ್ರ ಬರುತ್ತಾ? ನಾವು ಮನುಷ್ಯರಲ್ವಾ? ನೋಡೆ ಬ್ರದರ್, ಆದರೂ ನೀವು ನಮಗೆ ತುಂಬ ತೊಂದರೆ ಕೊಡ್ತಿದ್ದೀರಾ. ರಾತ್ರಿ ಹೊತ್ತಲ್ಲಿ ಜೋರ ಕಿರ್ಚಾಡೋದು, ಕೂಗಾಡೋದು, ಪಟಾಕಿ ಹೊಡೆಯೋದು ತಪ್ಪಲ್ವಾ? ನಾನು ಎಷ್ಟು ಸಲ ಬಂದು ಹೇಳಿದ್ದೀನಿ ಹೇಳಿ ನಿಮಗೆ? ನಿಮಗೆ ಹೇಳಕ್ಕೆ ಇಲ್ಲಿ ಯಾರಿಗೂ ಧೈರ್ಯ ಇಲ್ಲ ಅಂತ ಅನ್ಸುತ್ತೆ. ರೂಲ್ಸ್ ಗೊತ್ತಿಲ್ಲ ನಿಮಗೆ? ಹಲೋ, ರೂಲ್ಸ್ ಬಗ್ಗೆ ಎಲ್ಲ ನೀವು ಮಾತಾಡಬೇಡಿ. ನಾವೇನು ದಿನ ಪಾರ್ಟಿ ಮಾಡ್ತೀವಾ? ಯಾವತ್ತೋ ಒಂದಿನ ಮಾಡ್ತೀವಿ. ಎಲ್ಲದಕ್ಕೂ ಡಿಸ್ಟರ್ಬ್ ಆಗುತ್ತಂದ್ರೆ ನಾವೇನು ಬಾಗ್ಲು ಹಾಕೊಂಡು ಮನೇಲಿ ಇರಬೇಕಾ? ಬಾಗ್ಲಾಕಿ ಅಂತ ಹೇಳ್ತಾ ಇಲ್ಲ, ನಿಧಾನವಾಗಿ ಕಿರ್ಸಿದೆ ಪಾರ್ಟಿ ಮಾಡಂತ ಹೇಳ್ತಾ ಇರೋದು. ಅದೇನು ಸಂಪ್ರದಾಯನು ರಾತ್ರಿ ಪಾರ್ಟಿ ಮಾಡೋದು? ನೋಡಿ, ನೀವೀಗ ಜಾಸ್ತಿ ಮಾತಾಡ್ತಿದ್ದೀರಾ. ನಾವು ಡೇನಲ್ಲಾದ್ರೂ ಪಾರ್ಟಿ ಮಾಡ್ತೀವಿ, ರಾತ್ರಿ ಆದ್ರೂ ಪಾರ್ಟಿ ಮಾಡ್ತೀವಿ, ಅದು ನಮ್ಮ ಇಷ್ಟ. ನೀವು ತಲೆ ಎಲ್ಲ ಮಾತಾಡಬೇಡಿ. ನೋಡಿ ಬ್ರದರ್, ಈಗ ನಿಮ್ಗೆ ಎಷ್ಟು ಕೋಪ ಬರ್ತಿದೆಯೋ ಅಷ್ಟೇ ಕೋಪ ರಾತ್ರಿ ನಾವು ಮಲಗಿದಾಗ ನಿಮ್ಮ DJ ಸೌಂಡ್ ಕೇಳಿಸ್ತಲ್ಲ, ಡಮ್ 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 ಅಂತ, ಆವಾಗ ಬರುತ್ತೆ. ರಾತ್ರಿ ಹೊತ್ತು ಬಂದು ಜಗಳ ಮಾಡೋದು ಬೇಡ ಅಂತ ಸುಮ್ಮನೆ ಇರ್ತೀವಿ. ತಪ್ಪು ಅಂತ ಹೇಳಿದ್ರೆ ತಪ್ಪೇನ್ರಿ? ಒಂದ್ಸಲ ಸರಿ, 2 ಸಲ ಸರಿ, ವಾರದಲ್ಲಿ 3-4 ಸಲ ಇದನ್ನೇ ಮಾಡ್ತೀರಾ. ಇವಾಗೇನು ಸೈಲೆಂಟಾಗಿ ಇರ್ತೀರೋ ಇಲ್ವೋ? ಏನ್ರಿ ರೋಪ್ ಆಗ್ತಿದ್ದೀರಾ? ಏನು ಕಂಪ್ಲೇಂಟ್ ಕೊಡ್ತೀರಾ? ಈ ರೀತಿ ಎಲ್ಲ ಮಾತಾಡಿದ್ರೆ ನಾವೇನು ಎದುರ್ಕೊಳ್ಳಲ್ಲ, ಎಲ್ರಿಗೂ ಹಕ್ಕಿದೆ. ಕಂಪ್ಲೇಂಟ್ ಮಾಡ್ಬೇಕಾ? ಮಾಡ್ತೀವಿ. ಆಮೇಲೆ ನಮ್ಗೆ ಏನು ಹೇಳ್ಬಾರ್ದು. ನೀವೇ ಹೇಳಿದಿರಾ ಕಂಪ್ಲೇಂಟ್ ಕೊಡಿ ಅಂತ. ಮನೆಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ರೀತಿ ಮಾಡ್ತಾ ಇದ್ದೀರಾ. ನಿಮ್ಗೇನು ಹೇಳೋಣ ಇನ್ನು? ಕಾಡಲ್ಲಿ ಹೋಗಿ ಬದುಕಿ ಮನುಷ್ಯರ ಬೆಲೆ ಏನು ಅಂತ ಗೊತ್ತಾಗತ್ತೆ. ನಿದ್ದೆಲ್ಲ ಎದ್ದು ಮಾತಾಡ್ತಾನೆ. ಮಾತಾಡ್ಕೊಳ್ಳಿ. ನೀವು ಹೇಳಿದ ತಕ್ಷಣ ಬಾಗ್ಲು ಹಾಕೊಂಡು ಸತ್ತೋರ್ ಥರ ಇರೋಕ್ಕಾಗಲ್ಲ. ನೋಡಲಿ ಎಷ್ಟು ದಿಮಾಕಿಂದ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಇಷ್ಟು ಜನ ಉಗಿತಾರಲ್ಲ, ಆವಾಗ ಬುದ್ಧಿ ಬರುತ್ತೆ. ಏನ್ ಸರ್ ಅವ್ರಿಗೆ ಹೇಳೋರು ಕೇಳಿ ಯಾರು? ಏನು ಸರ್ ಅವರು ಇಡೀ ರಾತ್ರಿ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಅಷ್ಟು ಗಲಾಟೆ ಮಾಡ್ತಿದ್ರು? ರಾತ್ರಿ ಎಲ್ಲ ಅಷ್ಟು ಗಲಾಟೆ ಮಾಡ್ತಾ ಇದ್ರು? ರಾತ್ರಿ ಎಲ್ಲ ಅಷ್ಟೊಂದು ಗಲಾಟೆ ಮಾಡ್ತಿದ್ರು? ಏನ್ ಸರ್ ಅವರು ರಾತ್ರಿ ಎಲ್ಲ ಅಷ್ಟು ಗಲಾಟೆ ಮಾಡ್ತಿದ್ರು? ನೀವು ಹೇಳಿ, ರಾತ್ರಿ 12 ಗಂಟೆಯಲ್ಲಿ ಯಾರಾದ್ರೂ ಪಾರ್ಟಿ ಮಾಡ್ತಾರಾ? ನೀವೇ ಹೇಳಿ. ರಾತ್ರಿ 12 ಗಂಟೆಯಲ್ಲಿ ಯಾರು ಪಾರ್ಟಿ ಮಾಡ್ತಾರ? ನೀವೇ ಹೇಳಿ. ರಾತ್ರಿ 12 ಗಂಟೆವರೆಗೂ ಯಾರು ಪಾರ್ಟಿ ಮಾಡ್ತಾರ? ಹೂ ಕೇಳಿಸ್ಬೇಕು. ರಾತ್ರಿ 12 ಗಂಟೆವರೆಗೂ, ರಾತ್ರಿ 12 ಗಂಟೆವರೆಗಾದ್ರೂ ಪಾರ್ಟಿ ಮಾಡ್ತಾರ? ಯಾರು ಪಾರ್ಟಿ ಮಾಡ್ತಾರ? 12 ಗಂಟೆವರೆಗೂ ಆದ್ರೂ ಯಾರು ಪಾರ್ಟಿ ಮಾಡ್ತಾರ? ನೀವೇ ಹೇಳಿ. ರಾತ್ರಿ 12 ಗಂಟೆವರೆಗಾದ್ರೂ ರಾತ್ರಿ 12 ಗಂಟೆವರೆಗಾದ್ರೂ ರಾತ್ರಿ 12 ಗಂಟೆವರೆಗೂ ಯಾರು ಪಾರ್ಟಿ ಮಾಡ್ತಾರ? ನೀವೇ ಹೇಳಿ. ಇಲ್ಲಿ ಮನೆ ಕ್ಯಾಮ್ರಾ ಎಲ್ಲಿರುತ್ತೋ ಈ ಸೈಡೇ ಎಲ್ಲ ಫಸ್ಟ್ ಅವ್ರನ್ನ ನೋಡ್ತಾ ಇರಿ. ಆಕ್ಷನ್ ನಿಲ್ವ ಹೇಳ್ಬೋದಿತ್ತಲ್ಲ ಸೆಕೆಂಡ್ ಡೈಲಾಗ್ ಬೆಳಗ್ಗೆ ಕ್ಯಾಮ್ರಾ ಪಕ್ಕನೇ ಇದ್ದೀರಾ ತಾನೆ ನೀವು? ನಿಮ್ಮ ಮುಖ ಕಾಣಬೇಕು ಅಂದ್ರೆ ಇಲ್ಲಿದೆ ನೋಡಿ ಕ್ಯಾಮ್ರಾ. ರಾತ್ರಿ 1 ಗಂಟೆ ಆದ್ರೂ ಕೂಗಾಡ್ತಾರೆ. ಇದು ಈ ಮನೆಗೆ ಹೇಳ್ಬೇಕು, ಅವಾಗ ಕ್ಯಾಮ್ರಾ ಪಕ್ಕ ಇದೆ ಅಲ್ವಾ? ಒಬ್ರಾದ್ರೂ ಬಂದು ಕೇಳಿದ್ರ? ಅವ್ರ ಮನೆಯಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಸುತ್ತೆ. ನೀಟಾಗಿ ಹೇಳಿ, ಕೇಳಿದ್ರ? ಅವ್ರು ಹೇಳೋರು ಒಬ್ರಾದ್ರು ಬಂದು ಕೇಳಿದ್ರ? ಒಬ್ರಾದ್ರೂ ಬಂದು ಕೇಳಿದ್ರ? ಅವ್ರು ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಸುತ್ತೆ. ಹೇಳೋರು ಅವ್ರ ಮನೆಯಲ್ಲಿ ಹೇಳೋರು ಕೇಳೋರಿದ್ರ? ಅವ್ರ ಮನೆಯಲ್ಲಿ ಹೇಳೋರು ಕೇಳೋರು ಅಂತ ಅನ್ಸುತ್ತೆ. ಬನ್ನಿ ಸರ್, ನಡೀರಿ ಸರ್, ಬನ್ನಿ ಅಂದ್ಬಿಡಿ. ನಡೀರಿ ಸರ್, ಕರೆದು ಕೇಳೋಣ. ರಾತ್ರಿ ಎಲ್ಲ ಕಿಚ್ಚಾಡ್ತಾ ಇದ್ರ ಅಕ್ಕಪಕ್ಕದ ಮನೆ ಡಿಸ್ಟರ್ಬ್ ಆಗಲ್ವಾ? ಹೌದು. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ಲೇನ್ರಿ? ರಾತ್ರಿ ಇಡೀ ಎಲ್ಲ ಕಿರ್ಚಾಡ್ತಿದ್ರಲ್ಲ. ರಾತ್ರಿ ಇಡೀ ಎಲ್ಲ ಕಿರ್ಚಾಡ್ತಾ ಇರ್ತೀರಲ್ಲ. ರಾತ್ರಿ ಎಲ್ಲ ಕಿರ್ಚಾಡ್ತಾ. ಬೆಳಗ್ಗೆ ಜೋರ 5 ಗಂಟೆಗೆ, ನೀವು ಬೆಳಗ್ಗೆ 5 ಗಂಟೆಗೆ ಜೋರಾಗಿ ಸ್ಪೀಕರ್ ಆಗ್ತೀರ. ನೀವು ಮಾತ್ರ ಇದೆಯಾ ನಿದ್ದೆ? ನಿಮಗೆ ಬರೋದು ನಿದ್ದೆ ನಿಮಗೆ ಮಾತ್ರನಾ ಬರೋದು? ನಿದ್ದೆ ನಿಮಗೆ ಮಾತ್ರನಾ ಬರೋದು ಅಲ್ವಾ? ನಿದ್ದೆ ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ತಪ್ಪಲ್ವಾ? ನಾನು ಎಷ್ಟು ಸಲ ಬಂದು ನಿಮ್ಗೆ ಹೇಳಿದ್ದೀನಿ
ನಾನೇ ಸಲ ಬಂದು ಹೇಳಿದ್ದೀನಿ ಹೇಳಿ ಆಡೋದು ಜೋರಾಗಿ ಜೋರಾಗಿ ಪಟಾಕಿ ಆಡೋದು ಯಾರಿಗೂ ಹೊರಗಡೆ ನಿಂತು ಜೋರ ಕಿರ್ಚಾಡೋದು ನಿಮ್ಗೆ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಅನ್ಸುತ್ತೆ. ನಾವು ಇನ್ನೊಬ್ರ ಮೇಲೆ ಯಾವಾಗ ಪಟಾಕಿ ಹೊಡಿಯೋದು ನಿಮ್ಗೆ ಯಾರು ನಿಮ್ಗೆ ಹೇಳಕ್ಕೆ ಯಾರು ಧೈರ್ಯ ಇಲ್ಲ ಅಂತ ಎಲ್ಲದಕ್ಕೂ ಡಿಸ್ಟರ್ಬ್ ಆಗುತ್ತೆ ಎಲ್ಲದಕ್ಕೂ ಡಿಸ್ಟರ್ಬ್ ಆಗುತ್ತಂದ್ರೆ ಮನೇಲಿ ಇರ್ಬೇಕು. ಬಾಗ್ಲ ಹಾಕೊಂಡು ಮನೆಯಲ್ಲಿ ಇರಬೇಕು. ನಿಮ್ಗೆ ಅಷ್ಟೇ ಡಿಸ್ಟರ್ಬ್ ಆದ್ರೆ ಬಾಗ್ಲ ಹಾಕೊಂಡು ಅದು ಕಟ್ಟು ಡಿಸ್ಟರ್ಬ್ ಆಗುತ್ತಂದ್ರೆ ನಾವೇನು ಬಾಗ್ಲ ಹಾಕೊಂಡು ಮನೆಯಲ್ಲಿ ಇರ್ಬೇಕಾ? ಮಾತಾಡಕ್ ಬರಬೇಡಿ. ನಾವೇನು ದಿನ ಪಾರ್ಟಿ ಮಾಡ್ತೀವಾ? ನಾವೇನು ದಿನ ಪಾರ್ಟಿ ಮಾಡ್ತೀವಾ? ವಾರಕ್ಕೆ ಒಂದಿನ ಮಾಡ್ತೀವಿ. ಯಾವತ್ತೋ ಒಂದಿನ ಮಾಡ್ತೀವಿ. ಎಲ್ಲ ಯಾವತ್ತೋ ಒಂದಿನ ಮಾಡ್ತೀವಿ. ಮಾತಾಡ್ಬೋದಲ್ವಾ? ಒಳಗಡೆ ಸ್ವಲ್ಪ ನಿಧಾನವಾಗಿ ಕಿರ್ಚಾಡ್ದಲ್ವಾ? ಕಿರ್ಚಾಡಿ ಮಾತಾಡ್ಬೋದು. ಕಿರ್ಚಾಡದೆ ಇರೋದಲ್ವಾ? ಕಿರ್ಚಾಡದೆ ಮಾಡ್ಬೋದಲ್ವಾ? ಕಿರ್ಚಾಡದೆ ಒಳಗಡೆ ನಿಧಾನವಾಗಿ ಕಡಿಮೆ ಮಾಡ್ಬೋದು. ಕಿರ್ಚಾಡದೆ ಮಾಡ್ಬೋದಲ್ವಾ? ಬಾಗ್ಲಾಕಿ ಅಂತ ಹೇಳ್ತೀವಿ. ಸುಮ್ಮನೆ ಇರಿ ಅಂತ ಹೇಳಿ. ಅದ್ ಯಾಕೆ ಕಟ್ ಮಾಡ್ತಿದ್ದೀರಾ? ಫುಲ್ ಹೇಳಿ. ಯಾಕೆ ಮಧ್ಯದಲ್ಲಿ ಬಿಟ್ಬಿಡ್ತಿದ್ದೀರಾ? ಆದ್ರೂ ಪಾರ್ಟಿ ಮಾಡ್ತೀವಿ, ರಾತ್ರಿ ಆದ್ರೂ ಪಾರ್ಟಿ ಮಾಡ್ತೀವಿ. ಡೇನಲ್ಲಿ ಆದ್ರೂ ಪಾರ್ಟಿ ಮಾಡ್ತೀವಿ, ರಾತ್ರಿ ಆದ್ರೂ ಪಾರ್ಟಿ ಮಾಡ್ತೀವಿ. ಅದ್ ಡೇನಲ್ಲಿ ಆದ್ರೂ ಪಾರ್ಟಿ ಮಾಡ್ತೀವಿ, ರಾತ್ರಿ ಆದ್ರೂ ಪಾರ್ಟಿ ಮಾಡ್ತೀವಿ. ನೋಡಿ ಈಗ ನಿಮ್ಗೆ ಎಷ್ಟು ಕೋಪ ಬರ್ತಿದ್ಯೋ ಅಷ್ಟೇ ಕೋಪ ನಾವು ರಾತ್ರಿ ಮಲಗಿದಾಗ ನಿಮ್ DJ ಸೌಂಡ್ ಡಮ್ 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 ಅಂತ ಕೇಳಿಸ್ತಲ್ಲ. ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪೇನ್ರಿ? ತಪ್ಪು ಅಂತ ಹೇಳೋದು ತಪ್ಪೇನ್ರಿ? ಮನೆಗೆ ಬಂದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮನೆಗೆ ಬಂದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದು ಮುಂದಿನ ಮನೆಗೆ ಬಂದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಲ್ಲ, ಏನು ಹೇಳ ನಿಮಗೆ? ಇನ್ನು ಏನು ಹೇಳ ನಿಮಗೆ? ಈ ರೀತಿ ಮಾತಾಡ್ತಿದ್ದೀರಲ್ಲ, ಅಷ್ಟು ಧೈರ್ಯ ಇರ್ಬೇಕಲ್ಲಪ್ಪ ಅವ್ರಿಗೆ. ಅಷ್ಟು ಧೈರ್ಯ ಇರ್ಬೇಕು. ಇದೆಲ್ಲ ಎದ್ದು ಮಾತಾಡ್ತಾನೆ.